ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊನ್ಕೊಪ್ಪೆ. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಸಮೀಕ್ಷೆಗೆ ಶಾಸಕ ಆಸಿಫ್ ಸೇಠ್ ಚಾಲನೆ. ಸಮೀಕ್ಷೆ ಸಮಯದಲ್ಲಿ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಹಾಗೂ ಶಾಸಕರ ನಡುವೆ ವಾಗ್ವಾದ. ಅಧಿಕಾರಿಗಳ ಶಿಷ್ಟಾಚಾರ ಪ್ರಶ್ನಿಸಿ ಬಿಜೆಪಿ ಸದಸ್ಯನ ಅಮಾನತಿಗೆ ಆಗ್ರಹ. ಧಾರವಾಡ ಕಿತ್ತೂರು ದೇಸೂರು ಬೆಳಗಾವಿ ರೈಲು ಸೇವೆ ಶೀಘ್ರ ಆರಂಭ. 1200 ವಿದೇಶಿಯರ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣ. ಬೆಳಗಾವಿ ನೇರ ರೈಲು ಮಾರ್ಗದಲ್ಲಿ ಪ್ರಯಾಣ ಸುಲಭ ಎಂದ ಡಿಸಿಎಂ ಮೊಹಮ್ಮದ್ ರೋಷನ್. ಮುಂದಿನ ತಿಂಗಳು ಹೊಸಪೇಟೆಯಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಗೆ 3700 ಹಕ್ಕುಪತ್ರ ಸಿದ್ಧ. ವಿತರಣೆಗೆ ಸಿಎಂ ಆಗಮನ. ಮಾಧ್ಯಮಗೋಷ್ಠಿಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ನಡೆಸುವ ವೇಳೆ ಬೆಳಗಾವಿಯಲ್ಲಿ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಜಿರ್ಗ್ಯಾಂಗೋಳ್ಗೆ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ತರಾಟೆಗೆ ತೆಗೆದುಕೊಂಡರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ನಡೆಸುವ ವೇಳೆ ಬೆಳಗಾವಿಯಲ್ಲಿ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಜಿರ್ಗ್ಯಾಂಗೋಳ್ಗೆ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ತರಾಟೆಗೆ ತೆಗೆದುಕೊಂಡರು. ಸೋಮವಾರ ಸದಾಶಿವನಗರದಲ್ಲಿ ಸಮೀಕ್ಷೆಗೆ ಚಾಲನೆ ಕೊಟ್ಟ ಶಾಸಕ ಆಸಿಫ್ ಸೇಠ್ ಮೇಯರ್, ಡೆಪ್ಯೂಟಿ ಮೇಯರ್, ಡಿಸಿ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಮೊದಲು ಸದಾಶಿವನಗರದ ಪಾಲಿಕೆ ಸದಸ್ಯೆ ಮಾಜಿ ಮೇಯರ್ ಸವಿತಾ ಕಾಂಬಳೆ ಮನೆಯಿಂದ ಆರಂಭಿಸಲು ಪ್ಲಾನ್ ಮಾಡಿದ್ರು. ಅಲ್ಲಿ ಆಪ್ ಡೌನ್ಲೋಡ್ ಆಗದಿದ್ದಕ್ಕೆ ಜನಸಾಮಾನ್ಯರ ಮನೆಯಿಂದ ಚಾಲನೆ ನೀಡಲಾಯಿತು. ಆ ಸ್ಥಳಕ್ಕೆ ಬಂದ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಜಿರ್ಗ್ಯಾಂಗೋಳರಿಂದ ಪಾಲಿಕೆ ಉಪ ಆಯುಕ್ತರ ಜೊತೆಗೆ ವಾಗ್ವಾದ ನಡೆಸಿ, ಇಲ್ಲಿ ಶಾಸಕರ ಮಾತು ಕೇಳಿ ರಾಜಕಾರಣ ಮಾಡಿದ್ದೀರಾ ಎಂದು ಅಧಿಕಾರಿಗೆ ಏರು ಧ್ವನಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಆಗ ಮಧ್ಯ ಪ್ರವೇಶಿಸಿದ ಶಾಸಕ ಆಸಿಫ್ ಸೇಠ್ ಅಧಿಕಾರಿಗಳ ಜೊತೆಗೆ ಏರು ಧ್ವನಿಯಲ್ಲಿ ಮಾತನಾಡದಂತೆ ತರಾಟೆಗೆ ತೆಗೆದುಕೊಂಡ್ರು. Sir, you are doing politics in this. You mayor the engine मत हेड सर. चिल्लाने का बंद कर. नहीं सर, क्यों नहीं चिल्लाने का बंद कर? क्यों हम हमारा हक है बात करने का, हम करने वाले हैं. बात करने का हक है. नहीं सर, हमारा हक है बात करने वाला. बात करने का हक है. आप चिल्लाने का नहीं बोलो. चिल्लाने का हक नहीं. अंकल सर, ನೀವು ಹೇಳೋದು ನಡೀತಿದ್ದಂದ್ರೆ ಇಲ್ಲ ಸರ್ ಅದು. ನೀವು ಇರಬಹುದು, ನೀವು ಇದನ್ನ ಮಾಡೋ ತಪ್ಪು ಸರ್ ಇದು. ತಪ್ಪು ಸರ್ ಮಾತಾಡೋದು ನೀವು. ಇರಬಹುದು ಹೇಳಬೇಡಿ ನನಗೆ. ಯಾವ ಸರ್? ಬಂದ್ ಕರೋ 1 ಮಿನಿಟ್ ಬಂದ್ ಕರೋ. ಇದೇ ವೇಳೆ ತಾಂತ್ರಿಕ ತೊಂದರೆ ಇದೆ, ಅಲ್ಲಿ ಆಗಲ್ಲ ಅಂತ ಸಮಜಾಯಿಷಿ ನೀಡಲು ಅಧಿಕಾರಿಗಳು ಯತ್ನಿಸಿದ್ರು. ಇದೇ ವೇಳೆ ಕಾಂಗ್ರೆಸ್ ಶಾಸಕ ಸೇಠ್ ಜೊತೆಗೆ ವಾಗ್ವಾದಕ್ಕೆ ನಿಂತ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ, ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಪಾಲಿಕೆ ಸದಸ್ಯ ಆಗ್ರಹಿಸಿದ್ರು. ಪ್ರತಿಯೊಂದಕ್ಕೂ ರಾಜಕಾರಣ, ಸಸ್ಪೆಂಡ್ ಅಂದ್ರೆ ಏನು? ಸಮೀಕ್ಷೆಗೆ ಚಾಲನೆ ವೇಳೆ ಮೇಯರ್, ಉಪಮೇಯರ್ ಎಲ್ಲರೂ ಇದ್ದಾರೆ. ನನ್ನೊಂದಿಗೆ ಏರು ಧ್ವನಿಯಲ್ಲಿ ಮಾತನಾಡದಂತೆ ಪಾಲಿಕೆ ಸದಸ್ಯನಿಗೆ ವಾರ್ ಮಾಡಿದ ಶಾಸಕ ಸೇಠ್ ಬಳಿಕ ಅಲ್ಲಿಂದ ತೆರಳಿದ್ರು. नहीं सर, चिल्लाने तो कौन सुन रहा नहीं सर, वैसा हो रहा है. हर चीज में चिल्लाना जरूरी नहीं होता है. नहीं सर, सरकारी मिलके सब मिलके काम करना जरूरी है. नहीं सर, करेंगे सर. You cannot shout at the officers every time. No sir. I am seeing you are shouting at the officers every time. We have to sir. Nobody is listening. No, please don't do that. Please don't do that. No sir. No, please don't do that. Sir, please I'll ask you one question, sir. When the survey was conducted on ex-deputy mayor, in the last month, how it is changed, sir? Online it was not coming there, so they have changed. Intimation ಮಾಡಬೇಕಂತ ಸರ್ ತಮಗೆ ಮಾಡಿ ಮತ್ತೆ ಇಲಾಖೆಗೆ ಕರ್ಕೊಂಡ್ ಬಂದಿರಿ ಸರ್. ನಮ್ಗೆ ತಿಳಿವತ್ತು ನಮಗೆ ನೀವು ಬಂದಿದ್ರಲ್ಲ, ನಮ್ಮ ಇಂಟಿಮೇಷನ್ ನನಗೂ ಇಂಟಿಮೇಷನ್ ಇಲ್ಲ ಸರ್. ನಮಗೆ ಇಂಟಿಮೇಷನ್ ಇಲ್ಲ, ಎಕ್ಸ್ ಮೇಯರ್ಗೂ ಇಂಟಿಮೇಷನ್ ಇಲ್ಲ. ನಮ್ಮ ಕಾರ್ಪೊರೇಟ್ ಆಫೀಸರ್ ಕೇಳ್ರೆ ಅವರಿಗೂ ಗೊತ್ತಿಲ್ಲ. ನಾವು ಯಾರು ಕೇಳ್ಬೇಕು ಸರ್? ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಧಾರವಾಡ ಕಿತ್ತೂರು ದೇಸೂರು ಬೆಳಗಾವಿ ರೈಲ್ವೆ ಸೇವೆ ಶೀಘ್ರದಲ್ಲಿ ಆರಂಭಗೊಳ್ಳಲಿದ್ದು, ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿರುವುದಾಗಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ತಿಳಿಸಿದರು. ಧಾರವಾಡ ಕಿತ್ತೂರು ದೇಸೂರು ಬೆಳಗಾವಿ ರೈಲ್ವೆ ಸೇವೆ ಶೀಘ್ರದಲ್ಲಿ ಆರಂಭಗೊಳ್ಳಲಿದ್ದು, ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿರುವುದಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ತಿಳಿಸಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಧಾರವಾಡ ಕಿತ್ತೂರು ದೇಸೂರು ಮತ್ತು ಬೆಳಗಾವಿ ನಗರಕ್ಕೆ ನೇರವಾಗಿ ರೈಲ್ವೆ ಸೇವೆಯನ್ನು ಒದಗಿಸಬೇಕೆಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ನೆರವೇರಿಸಲು ಮುಂದಾಗಿದೆ. ಇದಕ್ಕಾಗಿ ಈಗಾಗಲೇ 5 ತಿಂಗಳಲ್ಲಿ ಒಟ್ಟು 1200 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದೆ.
ಇನ್ನು ಮುಂದೆ ಬೆಂಗಳೂರಿಗೆ ಹೋಗುವರು ಲೋಂಡಾ ಗ್ರಾಮವನ್ನು ಸುತ್ತುವರಿದು ಪ್ರಯಾಣಿಸಬೇಕಾಗಿಲ್ಲ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲುಗಳು ಬಹುಬೇಗನೆ ಬೆಳಗಾವಿಗೆ ತಲುಪುತ್ತವೆ. 1 ತಿಂಗಳಲ್ಲಿ ರೈಲ್ವೆ ಮಂಡಳ ಟೆಂಡರ್ ಕರೆಯಲಾಗಿದೆ ಎಂದರು. ನಮ್ಮ ಬೆಳಗಾವಿ ನಗರಕ್ಕೆ ದೇಸೂರು ಸ್ಟೇಷನ್ಗೆ ಡೈರೆಕ್ಟ್ಲಿ ಧಾರವಾಡಿಂದ ಬೆಳಗಾವಿ ನಗರದಲ್ಲಿ ದೇಸೂರು ಸ್ಟೇಷನ್ ತನಕ ಒಂದು ರೈಲ್ವೆ ಲೈನ್ ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರದ್ದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು. ಹಿಂದಿನ 3.5-4 ವರ್ಷದಿಂದ ಅದು ಹಾಗೆ ಪೆಂಡಿಂಗ್ ಇತ್ತು. ನಾವು ಒಂದು ಹಿಂದಿನ 5 ತಿಂಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ನು ನಾವು ಸ್ಪೀಡಪ್ ಮಾಡಿದ್ದೀವಿ. ಅದರಲ್ಲಿ 2 ಫೇಸಲ್ಲಿ ಪ್ರಾಜೆಕ್ಟ್ ಆಗುತ್ತೆ. ಒಂದು 600 ಎಕರೆದು ಲ್ಯಾಂಡ್ ಅಕ್ವಿಸಿಷನ್ ಇದೆ, ಇನ್ನೊಂದು ಫೇಸಲ್ಲಿ 600 ಎಕರೆದಿದೆ. ಒಟ್ಟು ಸೇರಿ 1200 ಎಕರ್ಸ್ ಲ್ಯಾಂಡ್ ಅಕ್ವಿಸಿಷನ್ ಏನಿತ್ತು ನಾವು 5 ಮಂತ್ಸ್ ಒಳಗಡೆ ಅದನ್ನು ಮುಕ್ತಾಯ ಮಾಡ್ಕೊಂಡಿದ್ವಿ. ಇದರಿಂದ ಯಾರು ಬೆಂಗಳೂರಿಂದ ಬೆಳಗಾವಿಗೆ ಬರಲಿಕ್ಕಿದ್ದಾರೆ, ಹಿಂದೆ ಮತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋರಿದ್ದಾರೆ, ಲೋಂಡಾ ಮುಖಾಂತರ ಹೋಗೋ ಅವಶ್ಯಕತೆ ಹೋಗ್ಬಿಡುತ್ತೆ. ಹಾಗೂ ವಂದೇ ಭಾರತ್ ಆ ಥರದ್ದು ಎಲ್ಲ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡೈರೆಕ್ಟ್ಲಿ ಆವ್ರೇಜ್ ಸ್ಪೀಡ್ ಆಫ್ 120 ಕಿಲೋಮೀಟರ್ಸ್ ಮೇಂಟೈನ್ ಮಾಡಿ ಬೆಳಗಾವಿಗೆ ಟು ಆ್ಯಂಡ್ ಫ್ರೋ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ರೈಲ್ವೆ ಇಲಾಖೆದವರು ಅದಕ್ಕೆ ಟೆಂಡರ್ವನ್ನು ಕರೀತಾರೆ. ಹಾಗೂ ಎಲ್ಲ ದುಡ್ಡನ್ನು ಏನು ನಾವು ವಿತರಣೆ ಮಾಡಲಿಕ್ಕಿದೆ ಅದನ್ನು ನಾವು ತಕ್ಷಣವೇ ವಿತರಣೆ ಮಾಡ್ಕೊಳ್ತೀವಿ. ಇದರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗಿ ಸರಿಸುಮಾರು 700 ಎಕರೆ ಆಲ್ರೆಡಿ ಸರ್ಕಾರದಿಂದ ನಮಗೆ ಸ್ವೀಕೃತಿ ಸಿಕ್ಕಿದೆ. ಮಿಕ್ಕಿದ ಲ್ಯಾಂಡ್ ಏನಿದೆ ಅದಕ್ಕೆ ಆಲ್ರೆಡಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ಇದಕ್ಕೂ ಸಾರ್ಥಕತೆ ಸಿಗುತ್ತೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಕ್ಕುಪತ್ರ ವಿತರಣೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಮುಂದಿನ ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ಎಲ್ಲಾ ಫಲಾನುಭವಿಗಳಿಗೆ ಹೊಸಪೇಟೆಯಲ್ಲಿ ಸಿಎಂ ಹಕ್ಕುಪತ್ರ ವಿತರಿಸುವವರು ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಹಕ್ಕುಪತ್ರ ವಿತರಣೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಮುಂದಿನ ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ಎಲ್ಲ ಫಲಾನುಭವಿಗಳಿಗೆ ಹೊಸಪೇಟೆಯಲ್ಲಿ ಸಿಎಂ ಹಕ್ಕುಪತ್ರ ವಿತರಿಸುವವರು ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಈ ಕುರಿತು ಸೋಮವಾರ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು, ಹಕ್ಕುಪತ್ರ ವಿತರಣೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಎಲ್ಲೆಲ್ಲಿ ಕಂದಾಯ ಗ್ರಾಮಗಳು ಹಾಗೂ ಉಪಗ್ರಾಮಗಳನ್ನು ಸೃಷ್ಟಿ ಮಾಡಲಾಗಿದೆಯೋ ಅಲ್ಲಿಯ ವಾಸಿಗಳಿಗೆ ಹಕ್ಕುಪತ್ರ ಕೊಡಲು ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ನಿರ್ದೇಶನ ನೀಡಿದ್ದಾರೆ. ಅದಕ್ಕಾಗಿ 3700 ಹಕ್ಕುಪತ್ರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಅದರ ಜೊತೆಗೆ ಖರೀದಿ ಪತ್ರ ಮತ್ತು ಪಹಣಿ ಪತ್ರವನ್ನು ಕೊಡುವ ಸಿದ್ಧತೆ ಮಾಡಲಾಗಿದೆ. ಮುಂದಿನ ತಿಂಗಳು 15ರಿಂದ 20ನೇ ತಾರೀಕಿನ ಒಳಗಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮುಖ್ಯಮಂತ್ರಿಗಳು ಈ ಕುರಿತು ಸಮಾವೇಶ ಮಾಡಲಿದ್ದಾರೆ. ಅಲ್ಲಿ ಬೆಳಗಾವಿ ಜಿಲ್ಲೆಯ ಸಹಿತ ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುತ್ತಾರೆ. ಕಂದಾಯ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಇನ್ನು 1700 ಹಕ್ಕುಪತ್ರಗಳು ನಮ್ಮಲ್ಲಿ ಪೆಂಡಿಂಗ್ ಇದ್ದು 1 ತಿಂಗಳ ಒಳಗಾಗಿ ಅವುಗಳನ್ನು ಮಾಡಿಕೊಳ್ಳಲಾಗುವುದೆಂದು ಕಂದಾಯ ಸಚಿವರಿಗೆ ಆಶ್ವಾಸನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಹಕ್ಕುಪತ್ರ ವಿತರಣೆ ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಎಲ್ಲೆಲ್ಲಿ ನಾವು ಕಂದಾಯ ಗ್ರಾಮಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ ಹಾಗೂ ಉಪಗ್ರಾಮಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ ಅಲ್ಲೆಲ್ಲ ಹಕ್ಕುಪತ್ರಗಳು ಕೊಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ. ಅದರಂತೆ ಈಗಾಗಲೇ ಸರಿಸುಮಾರು 3700 ಹಕ್ಕುಪತ್ರಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬರೀ ಹಕ್ಕುಪತ್ರ ಕೊಡೋದಲ್ಲ, ಇದನ್ನು ನಾವು ಸೇಲ್ ಡೀಡ್ ಮಾಡಿಕೊಂಡು ಅವರ ಹೆಸರು, ಫಲಾನುಭವಿ ಹೆಸರು ಬಂದ ನಂತರ ಆ ಒಂದು ಸೇಲ್ ಡೀಡ್ ಕಾಪಿ, ಉತ್ತಾರ ಕಾಪಿ ನಾವು ಕೊಡಲಿಕ್ಕೆ ಹೊರಟಿದ್ದೀವಿ. ಈಗ ಮುಂದಿನ ತಿಂಗಳಲ್ಲಿ 15-20 ತಾರೀಕು ಮಧ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಲಿಕ್ಕಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ, ಹೊಸಪೇಟೆನಲ್ಲಿ. ಸೊ ಆ ಸಭೆಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಹಕ್ಕುಪತ್ರ, ನಮ್ಮ ಜಿಲ್ಲೆ ಫಲಾನುಭವಿಗಳಿಗೂ ಆ ಹಕ್ಕುಪತ್ರ ಸಿಗುತ್ತೆ. ಇನ್ನೊಂದು 1700 ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟ ಹಕ್ಕುಪತ್ರಗಳು ಇನ್ನೂ ನಮ್ಮ ಕಡೆ ಪೆಂಡಿಂಗ್ ಇದ್ದಾವೆ. ಅದನ್ನು 1 ತಿಂಗಳ ಒಳಗಡೆ ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಕಂದಾಯ ಸಚಿವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಾಕಿಸ್ತಾನವನ್ನ ಭೂಪಟದಿಂದಲೇ ಮುಕ್ತಗೊಳಿಸಬೇಕು. ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಪಾಕ್ ವಿರುದ್ಧ ಕೈ ಶಾಸಕ ರಾಜು ಕಾಗೆ ಗುಡುಗಿದ್ದಾರೆ.
ಪಾಕಿಸ್ತಾನವನ್ನು ಭೂಪಟದಿಂದಲೇ ಮುಕ್ತಗೊಳಿಸಬೇಕು. ಪಹಲ್ಗಾಮ್ ದಾಳಿ ಹಿನ್ನೆಲೆ ಪಾಕ್ ವಿರುದ್ಧ ಕೈ ಶಾಸಕ ರಾಜು ಕಾಗೆ ಗುಡುಕಿದ್ದಾರೆ. ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಸುಮಾರು 27 ಜನರು ಅಸುನೀಗಿದ್ದು ಇಂದು ಭಾರತೀಯರ ಕೆಂಗಣಿಗೆ ಗುರಿಯಾಗಿದೆ. ಪಾಕಿಸ್ತಾನ ಮೇಲಿಂದ ಮೇಲೆ ಭಾರತೀಯರ ಸಹನೆಯನ್ನ ಪರೀಕ್ಷಿಸುತ್ತಿದೆ. ಅವರ ಈ ದುಷ್ಕೃತ್ಯಕ್ಕೆ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸುತ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ರಾಜತಾಂತ್ರಿಕ ನಿಲುವುಗಳಿಂದಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಮನುಷ್ಯರನ್ನ ಕೊಲ್ಲುವುದು ಎಷ್ಟು ಸರಿ? ಆದ್ರಿಂದ ನಾವೆಲ್ಲ ಭಾರತೀಯರು ಒಟ್ಟಾಗಿ ಇರಬೇಕು. ಇದರಲ್ಲಿ ರಾಜಕೀಯ ಮಾಡಬಾರದು. ಅವಶ್ಯಕತೆ ಬಿದ್ದಲ್ಲಿ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾಗಬೇಕು ಎಂದರು. ಈ ಉಗ್ರರ ಕಾಶ್ಮೀರದಲ್ಲಿ ನಡೆದಂಥ ದಾಳಿಯನ್ನು ಅದು ವೈಯಕ್ತಿಕವಾಗಿ ನನ್ನ ಅನಿಸಿಕೆಯ ನಾನು ಖಂಡಿಸ್ತೀನಿ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನು ಎಲ್ಲರನ್ನೂ ಶೂಟ್ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮನಸ್ಥಿತಿ. ಮುಂದೆ ಪಾಕಿಸ್ತಾನದವರಿಗೆ ದೇಶಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ನಾವು ನಮ್ಮ ಸರ್ಕಾರ ವತಿಯಿಂದ. ಇದೇ ಥರ ನಿಮ್ಮ ದಾಳಿಗಳನ್ನು ಮುಂದುವರೆದಿದ್ದಾದರೆ ನಾವು ಯುದ್ಧಕ್ಕೂ ಸಿದ್ಧರಿದ್ದೀವಿ. ಯುದ್ಧ ಮಾಡಿ ಅವರೆಲ್ಲ ಶರಣಾಗತ ಮಾಡಿ ಆ ಪಾಕಿಸ್ತಾನ ದೇಶನೇ ಇರಲಿಲ್ಲ ಅನ್ನೋದಂತೂ ನಮ್ಮ ಸೈನಿಕರು ನಮ್ಮ ಭಾರತ ದೇಶರು ಮಾಡುವಂಥ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ವಿಚಾರ. ಇದು ಯಾರೇ ಇರಲಿ ದುಷ್ಕರ್ಮಿಗಳು ಈ ಕೃತ್ಯಗಳನ್ನು ಭಾಳ ಹೀನಾಯವಾದ ನಾನುವಾಗಿ ಖಂಡಿಸ್ತೀನಿ. ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಭಾರತ ದೇಶ ಇರಲಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಬದುಕುವ ಹಕ್ಕಿದೆ. ಎಲ್ಲರೂ ಬದುಕಿ ತಮ್ಮ ಜೀವನವನ್ನು ಸಾಧನೆ ಮಾಡುವಂಥ ಹಕ್ಕು ಎಲ್ಲ ಮನುಷ್ಯರಿಗಿದೆ. ನಾವೆಲ್ಲ ಒಬ್ಬ ಮನುಷ್ಯನನ್ನು ಕೊಲ್ಲೋದು ಇದು ಯಾವ ಪದ್ಧತಿ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರದ ಈ ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತು ಕೆಲವು ಯೋಜನೆಗಳನ್ನು ನಾವು ಇಲ್ಲಿ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ. ಉಗ್ರರ ದಾಳಿ ಹಿನ್ನೆಲೆ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಎಂದು ಹೇಳಿದ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ದೇಶದಲ್ಲಿ ಸುದ್ದಿಯಾಗಿತ್ತು. ಅವರ ಈ ಮಾತಿನಿಂದ ಸಾಕಷ್ಟು ಭಾರತೀಯರು ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ರು. ಇದನ್ನ ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ನಾನು ಹಾಗೆ ಹೇಳಿಲ್ಲ ಎಂದು ಯೂಟರ್ನ್ ಹೊಡೆದಿದ್ರು. ಇದೇ ವಿಚಾರಕ್ಕೆ ಕೈ ಶಾಸಕ ರಾಜು ಕಾಗೆ ಮಾತನಾಡಿದ್ದು ಅದು ಸಿಎಂ ಟಂಗ್ ಸ್ಲಿಪ್ನಿಂದ ಆದ ಮಾತು. ಇದನ್ನು ಯಾರೂ ತಿರುಚುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಾರತೀಯರು. ಉಗ್ರರ ಹಠಾತ್ತದಲ್ಲಿ ಮಾಡಿದ 27 ಜನ ಭಾರತೀಯರು ನಮ್ಮವರೇ. ನಮ್ಮ ಕುಟುಂಬದ ಸದಸ್ಯರಿಗೆ ಈ ರೀತಿ ಗೆದ್ದರೆ ಯಾರೂ ಸಹಿಸುತ್ತಿರಲಿಲ್ಲ. ಸಿಎಂ ಕೂಡ ಭಾರತೀಯರೇ. ಅವರು ಬಾಯಿ ತಪ್ಪಿ ಆದ ಮಾತಿನಿಂದ ಎಲ್ಲ ಅವಾಂತರಗಳಾಗಿವೆ. ಅದನ್ನ ಚರಿಸುವ ಅವಶ್ಯಕತೆ ಇಲ್ಲ ಎಂದರು. ವಿಜಯ್ ಮಾಂತೇಶ್ ಅರ್ಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ್. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಸರ್ಕಾರಿ ಹೂವಿನ ಮಾರುಕಟ್ಟೆಯಲ್ಲಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ವಿರೋಧಿಸಿ ಹರಾಜು ಪ್ರಕ್ರಿಯೆ ಜಾರಿ ಇದ್ದಾಗಲೇ ಈಗಿರುವ ಹೂವಿನ ವ್ಯಾಪಾರಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗಾವಿಯ ಸರ್ಕಾರಿ ಹೂವಿನ ಮಾರುಕಟ್ಟೆಯಲ್ಲಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ವಿರೋಧಿಸಿ ಹರಾಜು ಪ್ರಕ್ರಿಯೆ ಜಾರಿ ಇದ್ದಾಗಲೇ ಈಗಿರುವ ಹೂವಿನ ವ್ಯಾಪಾರಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹೊಸ ವ್ಯಾಪಾರಿಗಳಿಗೆ ಅವಕಾಶ ನೀಡಿದರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ಹೂವಿನ ಮಾರುಕಟ್ಟೆ ಆರಂಭಿಸುವ ಎಚ್ಚರಿಕೆಯನ್ನು ವ್ಯಾಪಾರಿಗಳು ನೀಡಿದ್ದಾರೆ. ಬೆಳಗಾವಿಯ ಅಶೋಕನಗರ ಹತ್ತಿರವಿರುವ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ಹೂವಿನ ಮಾರುಕಟ್ಟೆಯಲ್ಲಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಯಿತು. ಈ ವೇಳೆ ಪ್ರಸ್ತುತ ವ್ಯಾಪಾರವನ್ನು ಮಾಡುವ ಹೂವಿನ ವ್ಯಾಪಾರಿಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅವಕಾಶ ನೀಡದಂತೆ ಆಗ್ರಹಿಸಿ ಹರಾಜು ಪ್ರಕ್ರಿಯೆಯನ್ನು ವಿರೋಧಿಸಿದ್ರು. ಮಾರ್ಕೆಟ್ ಮಾಡ್ಬೇಕಂತ ಕರೆದಿದ್ರು ಇವರು, ಮಾರ್ಕೆಟ್ ಮಾಡಕ್ ಹೋಗಿಲ್ಲ. ಆಮೇಲೆ ಈಗ ಮಾಡಿದ ಮ್ಯಾಗ 4 ವರ್ಷ ಆತ ಅಂತ ಹೇಳಿದ್ರು. 4 ವರ್ಷ ಮುಗಿದ ಮ್ಯಾಗ ಈಗ ಸವಾಲ್ ಮಾಡ್ತೀವಿ, ನೀವು ಬಿಟ್ಟು ಹೋಗ್ರಿ ಅಂತ ಕಂಟಿನ್ಯೂ ಮಾಡ್ತೀವಿ, ನಿಮ್ಗೆ ಏನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಈಗ ಇಲ್ಲ ನೀವು ಬಿಟ್ಟು ಹೋಗ್ರಿ, ಬೇರೆಯವ್ರು ನಾವು ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ ಅಂತ ಚಾಲೂ ಮಾಡ್ಯಾರ. ಯಾರು ಮಾಡ್ತಾರೆ ಕ್ಯಾಂಟೀನ್ में ಇವರು हॉर्टिकल्चर इलाके. ये कितने साल हुआ अभी ये शुरू? अभी 4 साल हो गए. लेकिन तुम्हारे को जब यहाँ बुलाया गया तो ये हमेशा के लिए बढ़ाते करूँ बोले 5 जगह था उधर गांधीनगर में मार्केट वो सब बेच के इधर आया. ಗಾಂಧಿನಗರದಲ್ಲಿ ಹೂವಿನ ಮಾರುಕಟ್ಟೆ ನಡೆಸುತ್ತಿದ್ದಾಗ ಸರ್ಕಾರ ನಮ್ಮನ್ನು ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರಿಸಿತ್ತು. ಪ್ರತಿ ತಿಂಗಳು ಪ್ರತಿ ಮಳಿಗೆಗೆ 15,000 ಬಾಡಿಗೆಯನ್ನು ಭರಿಸುತ್ತಿದ್ದೇವೆ. ಆದರೂ ನಮ್ಮನ್ನು ಕಡೆಗಣಿಸಿ ಬೇರೆಯವರಿಗೆ ಅವಕಾಶ ನೀಡುತ್ತಿದ್ದಾರೆ. ನಮ್ಮನ್ನು ಅಲ್ಲಿಂದಲೂ ಸ್ಥಳಾಂತರಿಸಿ ಈಗ ಇಲ್ಲಿಂದಲೂ ನಮ್ಮನ್ನು ಹೊರ ಹಾಕಿದರೆ ಬದುಕುವುದು ಹೇಗೆ ಎಂದು ಪ್ರಶ್ನಿಸಿದ್ರು. और हमारे को अभी इधर क्या हुआ 4 साल के बाद में हमारे को भी इधर टॉर्चर चल रहा है सब. और हमारे को ऑप्शन करता है, वो करता है, मार्केट छोड़ के मांगता तो छोड़ के जाओ बोल रहा है. हम किधर जाने का साहब? 20 लाख रुपया हमारा रैत को पैसा हम दिए, सोए गिरा के बस पैसा छोड़ा है. किधर हमका झाड़ भी खाना है क्या साहब? हमारा धंधा नहीं है. हम खुद का बेच के इधर हमारे को बुलाया, हम इधर लोग आए सोए. कैसा करने का साहब? अभी बोलते हैं ऑप्शन करेंगे, वो करेंगे, 12 महीने का करेंगे, 22 महीने का करेंगे करके ऐसा हमारे को तो बोल रहे हैं. ऑप्शन करेंगे करके बोलते क्या करने का? 5 साल हुआ, 25 साल बैठे, उनको धक्का नहीं अभी तक. हमें 15 हजार रुपए देखो और हमारे दुकान निकाल को ले रहे हैं. 2,60,000 हम 2 करोड़ के ऊपर भाड़ा बना है इनको 4 साल में. ಇನ್ನು ಯಾವುದೇ ಕಾರಣಕ್ಕೂ ಹಳಬರನ್ನ ಕಡೆಗಣಿಸಿ ಹೊಸಬರಿಗೆ ಅವಕಾಶ ನೀಡಬಾರದು. ನಮಗೆ ಈ ವ್ಯಾಪಾರವನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಮ್ಮನ್ನು ಇಲ್ಲಿಂದ ಹೊರಹಾಕಿದ್ರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಹಿಂದ ನ್ಯಾಯವಾದಿಗಳ ಸಂಘ ದಲಿತರು ಹಿಂದುಳಿದ ಸಮಾಜದ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ. ಎಲ್ಲ ಸಮಾಜದ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ನ್ಯಾಯವಾದಿ NR ಲಾತೂರ್ ಹೇಳಿದ್ರು. ಅಹಿಂದ ನ್ಯಾಯವಾದಿಗಳ ಸಂಘ ದಲಿತರು ಹಿಂದುಳಿದ ಸಮಾಜದ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ. ಎಲ್ಲ ಸಮಾಜದ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರಲಾಗಿದೆ ಎಂದು ನ್ಯಾಯವಾದಿ NR ಲಾತೂರ್ ಹೇಳಿದ್ರು. ಭಾನುವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಅಹಿಂದ ನ್ಯಾಯವಾದಿಗಳ ಸಂಘದ ವತಿಯಿಂದ ಶ್ರೀ ಭಗೀರಥ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ರು. ಹಿಂದುಳಿದ ಸಮಾಜದ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಕೊಡಿಸುವ ನಿಟ್ಟಿನಲ್ಲಿ ಅಹಿಂದ ನ್ಯಾಯವಾದಿಗಳ ಸಂಘ ಹೋರಾಟ ಮಾಡಿ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಭಗೀರಥ ಮಹರ್ಷಿಯು ನಿರಂತರವಾಗಿ ಗಂಗೆಯನ್ನು ಭೂಲೋಕಕ್ಕೆ ತಂದಿರುವುದನ್ನು ಎಲ್ಲರಿಗೂ ತಿಳಿಸಬೇಕೆಂಬ ಉದ್ದೇಶ ಎಲ್ಲರಲ್ಲಿಯೂ ಇರಬೇಕು ಎಂದರು. ಭಗೀರಥ ಅನ್ನೋದೇ ಒಂದು ಪ್ರಯತ್ನ. ಈ ಪ್ರಯತ್ನಕ್ಕೆ ಮತ್ತೊಂದು ಹೆಸರೇ ಭಗೀರಥ. ಇಡೀ ದೇಶಾದ್ಯಂತ ತನ್ನ ಪ್ರಯತ್ನದ ಮೂಲಕ ಗಂಗೆಯನ್ನ ಭೂಮಿಗೆ ಹರಿಸಿದಂತ ರಾಜರ್ಷಿ ಯಾರಂತಂದ್ರೆ ಭಗೀರಥ. ಇವತ್ತು ನಾವು ಲೋಕಾರೂಢಿಯಾಗಿ ನಾವು ಮಾತಾಡ್ತೀವಿ. ಯಾವುದೇ ಪರೀಕ್ಷೆ ಇರಲಿ, ಯಾವುದೇ ಕೆಲಸ ಇರಲಿ, ಅದರಲ್ಲಿ ಸತತ ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಆ ಪ್ರಯತ್ನ ಅನ್ನುವಂಥ ಶಬ್ದ ಇಲ್ಲಿ ಬರುತ್ತಲ್ಲ, ನಾವು ಕಠಿಣ ಪರಿಶ್ರಮದಲ್ಲಿ ನಾವು ಯಶಸ್ಸನ್ನ ಗಳಿಸಬೇಕಾದ್ರೆ ಮಹರ್ಷಿ ಭಗೀರಥರನ್ನ ನಾವು ನೆನೆಸ್ಕೋತೀವಿ. ಆ ಮಹರ್ಷಿಗಳ ಒಂದು ತಪ ಪ್ರಯತ್ನ ಏನಿದೆ ಅದು ಬಹಳ ದೊಡ್ಡದು. ಈಗಾಗಲೇ ಲಾತೂರ್ ಸರ್ ಹೇಳಿದ್ರಿ, ಈಗ ನಾವು
ಅಹಿಂದ ವಕೀಲರ ಸಂಘದಿಂದ ಬೇರೆ ಬೇರೆ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಯಾಕಂದ್ರೆ ಮಹರ್ಷಿ ಭಗೀರಥರು ಸೇರಿದಂತೆ ಭಗವಾನ್ ಬುದ್ಧರು, ಬಸವಣ್ಣವರು, ಅಂಬೇಡ್ಕರರು, ಕನಕದಾಸರು, ವಾಲ್ಮೀಕಿ ಮಹರ್ಷಿಗಳು ಸೇರಿದಂತೆ ಈ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಶೋಷಣೆಯನ್ನ, ಸಾಮಾಜಿಕ ಪಿಡುಗುಗಳನ್ನ ತೊಡೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಕಾಲಘಟ್ಟದಲ್ಲಿ ಈ ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅನ್ನುವಂಥ ದಿಶೆಯಲ್ಲಿ ಕೆಲಸ ಮಾಡಿದ್ರು. ಇವತ್ತು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇವ್ರು ಮಾಡಿದಂತ ಕೆಲಸಗಳನ್ನ ಇವತ್ತು ನಾವು ಮನ್ನೆ ಮಾಡ್ತಾ ಇದೀವಿ ಅಂತಂದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಕ್ರಾಂತಿಯನ್ನ ನಾವು ನೆನೆಸ್ಬೇಕಾಗುತ್ತೆ. ಹಿಂದುಳಿದ ಸಮಾಜದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಶೈಕ್ಷಣಿಕ ಮುಗುಟುಗೊಳಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಇಂತಹ ವಿದ್ಯಾರ್ಥಿಗಳು ಆರ್ಥಿಕ ಸಮಸ್ಯೆ ಇದ್ದರೆ ನಮ್ಮ ಅಹಿಂದ್ ನ್ಯಾಯವಾದಿಗಳ ಸಂಘಟನೆಗೆ ತಿಳಿಸಿದರೆ ನಾವು ಮುಂದಿನ ಶೈಕ್ಷಣಿಕ ಜೀವನ ನಡೆಸಲು ನಾವು ಸಹಾಯ ಮಾಡುತ್ತೇವೆ ಎಂದರು. ಅಹಿಂದ್ ಸಮಾಜದ ವಿದ್ಯಾರ್ಥಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗೀರಥ ಮಹರ್ಷಿಗಳ ಆದರ್ಶವನ್ನ ಅಳವಡಿಸಿಕೊಂಡು ಮುಖ್ಯವಾಹಿನಿಗೆ ಬರಬೇಕೆಂದು ಕರೆಯನ್ನ ನೀಡಿದ್ರು. ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಭರಮಣ್ಣ ತೊಳ್ಳಿ ಮಾತನಾಡಿ, ಭಗೀರಥ ಎಂದರೆ ಪ್ರಯತ್ನದ ಮೂಲಕ ಗಂಗೆಯನ್ನು ಭೂಮಿಗೆ ತಂದ ವ್ಯಕ್ತಿ ಭಗೀರಥ ಮಹರ್ಷಿ. ಪರಿಶ್ರಮದಲ್ಲಿ ನಾವು ಭಗೀರಥ ಮಹರ್ಷಿ ಆದರ್ಶ ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಎಂದರು. ಆ ಸಬ್ಜೆಕ್ಟ್ ಬಗ್ಗೆ ಆಳವಾಗಿ ಎಲ್ಲರೂ ಹೋಗಬೇಕು, ಫಸ್ಟ್ ಇಯರ್ದಿಂದ PG ವರೆಗೂ. ಸೊ ಅದನ್ನು ಸ್ಟಡಿ ಮಾಡ್ಕೊಂಡು ಹೋದ್ರೆ ಖಂಡಿತ IAS IPS ಆಗೋದು ಏನೂ ಇಲ್ಲ. ಯಾಕಂದ್ರೆ ನಾನು ಮೊನ್ನೆ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ. ಹೀಗೆ ಮೊನ್ನೆ ಯಾರೋ IAS IPS ಪಾಸ್ ಆದ್ರು, ಅವರು ಹೇಳಿದ್ರು, ಸರ್ ನಾನು ಇಂಜಿನಿಯರಿಂಗ್ ಇತ್ತು, ಇಂಜಿನಿಯರಿಂಗ್ ಮಾಡಿ ನಾನು ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೆ. ಸೊ M.Tech ನಾನು M.Tech ಮಾಡಲಿಲ್ಲ ಅಂದ್ರೂ M.Tech ಸ್ಟಡಿ ಮಾಡಿದೆ. ಸೊ ಮತ್ತೆ ಡಿಪ್ಲೊಮಾನು ನಾವು ಓದಿಲ್ಲ, ಡಿಪ್ಲೊಮಾನು ಸ್ಟಡಿ ಮಾಡಿದೆ. ಆ ಡಿಪ್ಲೊಮಾದು ನನ್ನ ಕ್ವಶನ್ ಬಂದಿತ್ತು, ಪ್ಲಸ್ BE ಬಂದಿತ್ತು, ಪ್ಲಸ್ M.Tech ಈ ತರ ಎಲ್ಲ ಸಬ್ಜೆಕ್ಟ್ ಕವರ್ ಆಗಿತ್ತು. ಇದಕ್ಕಿಂತ ನನಗೆ ತುಂಬಾ ಈಜಿ ಆಯಿತು. ಮತ್ತೆ ಒಂದು 2 ವರ್ಷ ನಾನು ಜನರಲ್ ನಾಲೆಜ್ ಓದಿದೆ ಅಂತ ಇದ್ರು. ಸೊ ಅವನು ಎಷ್ಟು 4ನೇ ಅಟೆಂಪ್ಟ್ ಅಲ್ಲಿ IAS ಪಾಸ್ ಆಗಿದ್ದ. ಸಮಾಜದಲ್ಲಿರುವ ಶೋಷಣೆ ಪಿಡುಗು ತೊಡೆದು ಹಾಕುವ ದಿಶೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವಣ್ಣರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಆರ್ಥಿಕತೆಯ ಸಲುವಾಗಿ ಚಿಂತನೆ ಮಾಡಬೇಡಿ. ಹಿಂದುಳಿದ ಸಮಾಜದ ನಾಯಕರು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಉಪ್ಪಾರ ಹಾಗೂ ಅಹಿಂದ್ ಸಮಾಜದಲ್ಲಿ SSLC ಪರೀಕ್ಷೆಯಲ್ಲಿ 90%ಗಿಂತ ಹೆಚ್ಚು ಅಂಕ ಹಾಗೂ ದ್ವಿತೀಯ PUCಯಲ್ಲಿ 80%ಗಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ರಾಜ್ಯಾಧ್ಯಕ್ಷ ವಿಷ್ಣು ಲಾತೋರ್, ಅಶೋಕ್ ಚವಾಣ್, ರೇಖಾ ಲಕ್ಕುಂಡೆ, ಮಂಜುನಾಥ್ ರಾಜಪ್ಪನ್ನವರ್, ರಾಘವೇಂದ್ರ ಕಿಲ್ಲಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಬಸವಣ್ಣರ ವಚನ ಸಂದೇಶ ಸಾರುವ ಉದ್ದೇಶದಿಂದ ಬಸವ ಜಯಂತಿ ನಿಮಿತ್ತ ಚೆನ್ನಮ್ಮ ವೃತ್ತದಿಂದ ನಗರದ ವಿವಿಧ ಗಲ್ಲಿಗಳಲ್ಲಿ ಜಗಜ್ಯೋತಿ ಬಸವೇಶ್ವರರ ಉತ್ಸವ ಜ್ಯೋತಿ ಮೆರವಣಿಗೆಗೆ ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಚಾಲನೆ ನೀಡಿದ್ರು. ಬಸವಣ್ಣರ ವಚನ ಸಂದೇಶ ಸಾರುವ ಉದ್ದೇಶದಿಂದ ಬಸವ ಜಯಂತಿ ನಿಮಿತ್ತ ಚೆನ್ನಮ್ಮ ವೃತ್ತದಿಂದ ನಗರದ ವಿವಿಧ ಗಲ್ಲಿಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಉತ್ಸವ ಜ್ಯೋತಿ ಮೆರವಣಿಗೆಗೆ ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಚಾಲನೆ ನೀಡಿದ್ರು. ವಿಶ್ವದಲ್ಲಿ ಅಶಾಂತಿ ಮೂಡುತ್ತಿದೆ, ಯುದ್ಧ ಸನ್ನಿವೇಶಗಳು ಎದುರಾಗುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಬಸವ ಸಂದೇಶಗಳು ಪ್ರಸಾರವಾಗಬೇಕಿದೆ. ಜಗತ್ತಿನಲ್ಲಿ ಆ ಮೂಲಕ ಶಾಂತಿ ನೆಲೆಸಬೇಕು ಎಂಬ ಉದ್ದೇಶದಿಂದ ಬಸವಣ್ಣರ ಉತ್ಸವದ ನಿಮಿತ್ತ ಕಳೆದ 1 ವಾರದಿಂದ ವಿವಿಧ ಸಂಘಟನೆಗಳು 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವು. ಈಗ ಈ ಬೃಹತ್ ಮೆರವಣಿಗೆಯನ್ನು ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಮಾಡಿದ್ವು. ಜಗಜ್ಯೋತಿ ಬಸವೇಶ್ವರರ ಉತ್ಸವ ಜ್ಯೋತಿ ಮೆರವಣಿಗೆಗೆ ವಿವಿಧ ಮರಾಠಾಧೀಶರು ಚಾಲನೆ ನೀಡಿದ್ರು. ಸಾಂಸ್ಕೃತಿಕ ನಾಯಕ ಬಸವಣ್ಣರ ಮತ್ತು ಬಸವವಾದಿ ಶರಣರ ವಚನ ಸಂದೇಶ ಸಾರುವ ಪ್ರಚೋದಪಡಿಸುವುದೇ ಮೆರವಣಿಗೆಯಲ್ಲಿ ಸಾರಲಾಯಿತು. ಸಾಂಸ್ಕೃತಿಕ ಕಲಾವಾದ್ಯ ಮಕ್ಕಳ ಮೂಲಕ ಬಸವಣ್ಣರ ವಚನಗಳ ಸಂದೇಶದ ಘೋಷವಾಕ್ಯಗಳು, ವಾದ್ಯ ಮೇಳ, ವಚನ ಸಂಗೀತದ ಮೆರವಣಿಗೆಯ ಆಕರ್ಷಣೆ ಆಗಲಿವೆ. ಚೆನ್ನಮ್ಮ ವೃತ್ತದಿಂದ ಬಸವಣ್ಣರ ಮೂರ್ತಿಗೆ ರೂಪಕ ವಾಹನ ಆಗಮಿಸಿದವು. 30ಕ್ಕೂ ಹೆಚ್ಚು ಮರಾಠಾಧೀಶರು, ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು, 15ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಬೆಳಗಾವಿ ಸೇರಿದಂತೆ ಗ್ರಾಮೀಣ ಭಾಗದ ಬಸವ ಭಕ್ತರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು.
ಸರಳ ವಚನಗಳ ಮೂಲಕ ಸಮಾಜದಲ್ಲಿ ಸುಧಾರಣೆ ತಂದವರು ವಚನಕಾರ ಬಸವಣ್ಣರು. ಬಸವ ಸಂದೇಶ ಜಗತ್ತಿಗೆ ತಿಳಿಸಬೇಕಾಗಿದೆ. ಹೀಗಾಗಿ ಎಲ್ಲ ಲಿಂಗಾಯತ್ ಸಂಘಟನೆಗಳು ಹಾಗೂ ಒಳ ಪಂಗಡಗಳು ಜತೆಗೂಡಿ ಜಗಜ್ಯೋತಿ ಬಸವಣ್ಣರ ಜಯಂತಿಯನ್ನ ಆಚರಣೆ ಮೂಲಕ ವಚನ ಸಂದೇಶ ಸಾರುವ ಮೆರವಣಿಗೆ ಪ್ರದರ್ಶನಗೊಂಡವು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಸೇರಿಕೊಂಡು ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತಿಯನ್ನ ಆಚರಣೆ ಮಾಡುತ್ತೇವೆ ಎಂದರು. ಏಪ್ರಿಲ್ 30ಕ್ಕೆ ಬಸವೇಶ್ವರರ ಜಯಂತಿ ಆಚರಣೆ ಮಾಡಲಾಗಿದೆ. ಇಂದು ಎಲ್ಲ ವೀರಶೈವ ಲಿಂಗಾಯತ್ ಸಂಘಟನೆಯ ನೇತೃತ್ವದಲ್ಲಿ ಬಸವೇಶ್ವರರ ಮೆರವಣಿಗೆ ಮಾಡುತ್ತಿದ್ದೇವೆ. ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಿಲ್ಲ ಎಂದರು. ಮೊದಲನೇದಾಗಿ 30ನೇ ತಾರೀಕು ಪ್ರತಿ ವರ್ಷ ನಾವು ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತಾ ಇದ್ವಿ. ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದವರು 2-3 ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ, ಬಸವ ಜಯಂತಿ ಮಾಡೋಣ. ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು. ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಕೇಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲಿ. ಅಖಿಲ ಭಾರತ ವೀರಶೈವ ಮಹಾಸಭಾದಿಂದಲೂ ದೇಶಾದ್ಯಂತ ಜಾತಿ ಗಣತಿ ಮಾಡುತ್ತೇವೆ ಎಂದರು. ವೀರಶೈವ ಲಿಂಗಾಯತರು ಒಂದೇ ಆದದ್ದರಿಂದ ಬಸವೇಶ್ವರ ಮೆರವಣಿಗೆಯಲ್ಲಿ ಎಲ್ಲ ಉಪಪಂಗಡಗಳು ಭಾಗಿಯಾಗಿವೆ. ನಮ್ಮ ಸಮಾಜದಿಂದಲೂ ನಾವು ಜಾತಿ ಗಣತಿ ಮಾಡುತ್ತೇವೆ ಎಂದರು. ಕರ್ನಾಟಕದಲ್ಲಿ ಇವತ್ತು ಬಸವ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಆಗೋದು ಒಂದು ಐತಿಹಾಸಿಕ. ಎಲ್ಲ ಉಪಪಂಗಡಗಳು, ಎಲ್ಲ ಸಂಘಟನೆಗಳು ಒಂದುಗೂಡಿ ಇವತ್ತು ಈ ಬಸವ ಜಯಂತಿ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಷಾತೀತವಾಗಿ ಶಾಸಕರೆಲ್ಲ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಬಸವ ಜಯಂತಿ ಅಂತ ನಾನು ಹೇಳ್ಬೋದು. ಎಲ್ಲನೂ ಒಂದೇ ಅದಾವೆ, ಅವ್ರವ್ರು ಇದಕ್ಕೆ ಇಚ್ಛಾ ಪ್ರಕಾರ ಅವ್ರ ಸಂಘಗಳು ಮಾಡಿದ್ದಾರೆ. ಆದರೆ ಎಲ್ಲ ಒಂದೇ, ಏನು ವೀರಶೈವನು ಒಂದೇ, ಲಿಂಗಾಯತು ಒಂದೇ, ಎಲ್ಲರಿಗೂ ಏನು ಗುರು ನಮಗೆ ಬಸವಣ್ಣ. ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ್ ಹುಕ್ಕೇರಿ, ಆಸಿಫ್ ಸೇಠ್, ನಿಖಿಲ್ ಕತ್ತಿ, ಸಂಸದ ಜಗದೀಶ್ ಶೆಟ್ಟರ್, ಮಾಜಿ ಶಾಸಕರಾದ ಡಾಕ್ಟರ್ ವಿ.ಐ. ಪಾಟೀಲ್, ಮುರುಗೇಂದ್ರಗೌಡ ಪಾಟೀಲ್, ಬಾಳಗೌಡ ಪಾಟೀಲ್, ಎ.ಬಿ. ಪಾಟೀಲ್, ಮಾಂತೇಶ್ ಕವಟ್ಕಿಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना.
ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ. ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ನೀಡ್ಸೊಸೆ ಸಿದ್ಧ ಸಂಸ್ಥಾನ ಮಠದ ತ್ರಿವಿಧ ದಾಸೋಹಿ ಶ್ರೀಮನ್ ನಿರಂಜನ್ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಸಮಾಜದ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ್ ಹಿರಣ್ಯಕೇಶಿ ಪತ್ರಕರ್ತರ ಸಂಘದ ವತಿಯಿಂದ ಶ್ರೀಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಹುಕ್ಕೇರಿ ತಾಲೂಕಿನ ನೀಡ್ಸೊಸೆ ಸಿದ್ಧ ಸಂಸ್ಥಾನ ಮಠದ ತ್ರಿವಿಧ ದಾಸೋಹಿ ಶ್ರೀಮನ್ ನಿರಂಜನ್ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಸಮಾಜ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ ಹಿರಣ್ಯಕೇಶಿ ಪತ್ರಕರ್ತರ ಸಂಘದ ವತಿಯಿಂದ ಶ್ರೀಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಂಕೇಶ್ವರ್ ಬ್ರಿಲಿಯಂಟ್ ಸಿಬಿಎಸ್ಇ ಸ್ಕೂಲ್ನಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ತನ್ನ 13ನೇ ಘಟಿಕೋತ್ಸವದಲ್ಲಿ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿ ಇವರ ಕೃಷಿ ಶಿಕ್ಷಣ ಸಮಾಜದ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿದ್ದಕ್ಕೆ ಸಂಕೇಶ್ವರ್ ಹಿರಣ್ಯಕೇಶಿ ಪತ್ರಕರ್ತರ ಸಂಘ ಹಾಗೂ ಬ್ರಿಲಿಯಂಟ್ ಸಿಬಿಎಸ್ಇ ಸ್ಕೂಲ್ನ ಆಡಳಿತ ಮಂಡಳಿ ವತಿಯಿಂದ ಶ್ರೀಗಳಿಗೆ ಗೌರವ ಸತ್ಕಾರ ಜರುಗಿತ್ತು. ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಸಮಾಜವು ಮೂಢನಂಬಿಕೆಗಳಿಂದ ಹೊರಬರಬೇಕಿದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರು ಸಮಾಜವನ್ನ ಎಚ್ಚರಿಸುವ ಕೆಲಸವನ್ನ ಮಾಡಬೇಕು ಎಂದರು. ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮ. ಪತ್ರಿಕಾರಂಗ ಅಂತಂತ ಹೇಳಿದ್ರೆ ದೇಶವನ್ನು ಕಟ್ಟಿದ್ದು ಪತ್ರಿಕಾರಂಗ, ಸೇವೆ ಮಾಡಿದ್ದು ಪತ್ರಿಕಾರಂಗ, ರಾಜಕೀಯವನ್ನು ಪರಿವರ್ತನೆ ಮಾಡಿದ್ದು ಪತ್ರಿಕಾರಂಗ. ಈ ಎಲ್ಲ ಕಡೆ ನಾವು ನಿರ್ಮಾಣ ಮಾಡಿದ ಇತಿಹಾಸವನ್ನು ಮತ್ತೆ ಜನರಿಗೆ ಮುಟ್ಟಿಸಿದ್ದು ಪತ್ರಿಕಾರಂಗ. ಇವೆಲ್ಲ ಪತ್ರಿಕಾರಂಗದಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗಳಿವೆ. ಮಠಗಳನ್ನು ಬೆಳೆಸಿದ್ದು ಪತ್ರಿಕಾರಂಗ. ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ದೃಷ್ಟಿಯಿಂದಲೂ ಪತ್ರಿಕಾರಂಗ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೆಲಸ ಮಾಡಿಕೊಂಡು ಬಂದಂಥ ಇತಿಹಾಸ ನಮಗೆ ಹೇಳಿದ್ರೆ ನಿಮ್ಮ ದೇವದಾಸಿ ಪದ್ಧತಿ ಅದು ಬಹಳಷ್ಟು ಜನರಿಗೆ ಗೊತ್ತಿದೆ. ಯಲಮಗುಡದಲ್ಲಿ ಸುಮಾರು 5,000 ಜನ ದೇವದಾಸಿಯರನ್ನ ಲತಾ ಮಾಲಾ ಅಂತ ಒಬ್ಬ ಹೆಣ್ಮಗಳು, ಖರೇಂದ್ರೆ ಈ ಡಾಕ್ಟರೇಟ್ ಆಗಲಿ ರಾಜ್ಯ ವ್ಯವಸ್ಥೆ ಆಗಲಿ ಸಿಗೋದು ಆಕೆ ಸಿಗಬೇಕು. ಖರೇಂದ್ರೆ ಆ ಹೆಣ್ಮಗಳು ಎಲ್ಲಿರೋದು ನನಗೆ ಗೊತ್ತಿಲ್ಲ. ಅದು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ರು. ಒಬ್ಬ ಹೆಣ್ಣುಮಗಳು ದಿಟ್ಟವಾಗಿ ನಿಂತುಕೊಂಡು ಕೆಲಸ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಅವೆಲ್ಲ ಉದಾಹರಣೆಗಳು. ಯಾಕಂದ್ರೆ ನಮ್ಮ ಜನ ಮೂಢನಂಬಿಕೆಯಲ್ಲಿ ಬಹಳ ಇರ್ತಾರೆ. ಅವರ ದೇವದರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ಇದ್ದಂಥ ನಿಮ್ಮ ಮಿರ್ಜೆ ಆಮೇಲೆ ಇನ್ನೊಬ್ಬ ಯಾರೋ DC ಹೆದರಿಕೆ ಬರ್ತದೆ. ದೇವಿ ಸ್ಥಾನದಲ್ಲಿ ನಮಗೆ ಹೆದರಿಕೆ ಬರ್ತದೆ. ನೀವು ಬಳಿ ಇಟ್ಟರೆ ನಾವು ಇಡಬೇಕಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಅವರು ಒಂದು ಮಾತನ್ನು ಹೇಳಿದೆ, ಎಲ್ಲ ದೇವರಿಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಬಂಜಾರ ತಾಂಡಗಳಿಂದ ಅರೆಕಾಲಿಕ ಉದ್ಯೋಗಗಳಿಗಾಗಿ ವಲಸೆ ಹೋಗಿರೋದ್ರಿಂದ ಜಾತಿ ಸಮೀಕ್ಷೆಯನ್ನ ದೀಪಾವಳಿವರೆಗೆ ಮುಂದೂಡಬೇಕೆಂದು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಆಗ್ರಹಿಸಲಾಯಿತು. ಬಂಜಾರ ತಾಂಡಗಳಿಂದ ಅರೆಕಾಲಿಕ ಉದ್ಯೋಗಕ್ಕಾಗಿ ವಲಸೆ ಹೋಗಿರೋದ್ರಿಂದ ಜಾತಿ ಸಮೀಕ್ಷೆಯನ್ನು ದೀಪಾವಳಿವರೆಗೆ ಮುಂದೂಡಬೇಕೆಂದು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಆಗ್ರಹಿಸಲಾಯಿತು. ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ, ಬೆಳಗಾವಿ ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷ MT ರಾಥೋಡ್ ಅವರು ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ, ಒಳ ಮೀಸಲಾತಿ ಸಮೀಕ್ಷೆಯ ಜನ ಜಾಗೃತಿ ಹಾಗೂ ಸಮಾಲೋಚನೆ ಅಭಿಯಾನ, ನಾಗಮೋಹನ್ ದಾಸ್ ಸರ್ಕಾರಕ್ಕೆ ನೀಡಿರುವ ಮಧ್ಯಂತರ ವರದಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ನೀಡಿರುವ ಆದೇಶದಂತೆ ಪ್ರಾಯೋಗಿಕ ದತ್ತಾಂಶ ಸಂಗ್ರಹಣೆ ಮಾಡದೆ ಒಳ ಮೀಸಲಾತಿ ನೀಡಲು ಸಾಧ್ಯವಿಲ್ಲವೆಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಬರುವ ಪ್ರತಿಯೊಂದು ಜಾತಿಯ ಸ್ಥಿತಿಗತಿ ಅಧ್ಯಯನ ಮಾಡಲು ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಕರನ್ನು ಮೇ 5ರಿಂದ 17ರವರೆಗೆ ಸಮೀಕ್ಷೆಗೆ ನೇಮಿಸಿದೆ. ಈಗಾಗಲೇ ತಾಂಡಗಳಲ್ಲಿ ವಾಸಿಸಿರುವ ಜನ ಅರೆಕಾಲಿಕ ಉದ್ಯೋಗಗಳಿಗಾಗಿ ಹೊರ ರಾಜ್ಯಗಳಿಗೆ ವಲಸೆ ಹೋಗಿರುತ್ತಾರೆ. ಅಂತ ಸಂದರ್ಭದಲ್ಲಿ ಅವರ ಸ್ಥಿತಿಗತಿ, ಅವರ ಕುಟುಂಬದ ಮಾಹಿತಿ ಪಡೆಯಲು ವಿಳಂಬವಾಗುತ್ತದೆ. ಹಾಗಾಗಿ ಊರಿನ ಪ್ರಮುಖರು, ಸಂಬಂಧಿಕರಿಂದ ದತ್ತಾಂಶ ಪಡೆಯಲು ವಿನಂತಿ. ನಮೂನೆಗಳಲ್ಲಿ ಸಮಗ್ರ ಮಾಹಿತಿ ಸಿಗುವಂತಿರಬೇಕು. ಸಮೀಕ್ಷೆ ಅವಧಿಯನ್ನು ದೀಪಾವಳಿವರೆಗೆ ಮುಂದುವರಿಸಬೇಕು ಅಥವಾ ಅವರಿದ್ದಲ್ಲೇ ಹೋಗಿ ಮಾಹಿತಿ ಸಂಗ್ರಹಿಸಬೇಕೆಂದು ವಿನಂತಿ ಮಾಡಿದ್ರು. ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಜಾತಿಗಳ ಸಂಬಂಧಿಸಿದ ಕೆಲವು ವಿಶಿಷ್ಟ ಮಾಹಿತಿಗಳ ಸಂಗ್ರಹಕ್ಕೆ ಸಮೀಕ್ಷೆ ನಮೂನೆಯಲ್ಲಿ ಅವಕಾಶವಿರಬೇಕು. ಅದಕ್ಕಾಗಿ ಈ ವಿಷಯ ಅಂಶಗಳನ್ನು ಹೆಚ್ಚುವರಿಯಾಗಿ ಸಮೀಕ್ಷಾ ನಮೂನೆಯಲ್ಲಿ ಸೇರಿಸಲು ಕೋರುತ್ತೇವೆ.
ಈ ಸಮೀಕ್ಷೆಗೆ ನೀಡಿರುವ ಸಮಯದ ಅವಧಿಯೊಳಗೆ ಅರೆಕಾಲಿಕ ಉದ್ಯೋಗಕ್ಕಾಗಿ ತಾಂಡಗಳಿಂದ ಹೊರಗೆ ಹೋಗಿರುವ ಕುಟುಂಬಗಳ ಜನರು ವಾಪಸ್ಸಾಗುವುದಿಲ್ಲ. ಅವರನ್ನು ಕರೆತರುವುದು ಕಷ್ಟದ ಕೆಲಸ. ಅದಕ್ಕಾಗಿ ಈ ಸಮೀಕ್ಷಾ ಅವಧಿಯನ್ನು ದೀಪಾವಳಿವರೆಗೆ ಮುಂದುವರಿಸಲು ಅಥವಾ ಅವರು ಕೆಲಸ ಮಾಡುವ ಸ್ಥಳಗಳಿಗೆ ಸಮೀಕ್ಷಕರನ್ನು ನಿಯೋಜಿಸಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲು ಅಥವಾ ಅವರ ಪರವಾಗಿ ಮಾಹಿತಿ ಕೊಡಲು ಬೇರೆಯವರಿಗೆ ಅವಕಾಶ ಕಲ್ಪಿಸುವ ದಿಶೆಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಾಗಿ ಕೋರುತ್ತೇವೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜಾತಿ ಗಣತಿಗೆ ಶಾಸಕ ಆಸಿಫ್ ಸೇಠ್ ಚಾಲನೆ ನೀಡಿದ್ರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜಾತಿ ಗಣತಿಗೆ ಶಾಸಕ ಆಸಿಫ್ ಸೇಠ್ ಚಾಲನೆ ನೀಡಿದ್ರು. ಸೋಮವಾರ ಇಲ್ಲಿನ ಸದಾಶಿವನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಜಾತಿ ಗಣತಿ ಪ್ರಾರಂಭ ಮಾಡಿದ್ರು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಮನೆಗೆ ತೆರಳಿ ಆ್ಯಪ್ನಲ್ಲಿ ದಾಖಲಿರುವವರಿಗೆ ಮಾತ್ರ ಜಾತಿ ಗಣತಿ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಸೇಠ್, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ಮಾಡುವುದಾದರೆ ಮಾಡಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಕಳೆದ 2 ವರ್ಷಗಳ ನಮ್ಮ ನಾಯಕ ರಾಹುಲ್ ಗಾಂಧಿಯವರು ಸಹ ಜಾತಿ ಗಣತಿ ಆಗಬೇಕೆಂದು ಹೇಳಿದ್ರು. ಇವತ್ತಿನ ಈ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಆನ್ಲೈನ್ ಮುಖಾಂತರ ಆ್ಯಪ್ ಮುಖಾಂತರ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಡೀ ಜಿಲ್ಲೆಯಾದ್ಯಂತ ಮಾಡಿಕೊಂಡಿದ್ದೀವಿ. ಮಾನ್ಯ ಮಹಾಪೌರರು ಕೂಡ ಆಗಮಿಸಿದ್ದಾರೆ ಹಾಗೂ ಉಪ ಮಹಾಪೌರರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಸಮೀಕ್ಷೆಗೆ ಈ ಚಾಲನೆ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ದಾರೆ, ಅವರಿಗೂ ಕೂಡ ಸ್ವಾಗತ ಕೋರ್ತಾ ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ ಹಾಗೂ ಎಲ್ಲರಿಗೂ ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಸಮೀಕ್ಷೆಗೆ ಶಾಸಕ ಆಸಿಫ್ ಸೇಠ್ ಚಾಲನೆ. ಸಮೀಕ್ಷೆ ಸಮಯದಲ್ಲಿ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಹಾಗೂ ಶಾಸಕರ ನಡುವೆ ವಾಗ್ವಾದ. ಅಧಿಕಾರಿಗಳ ಶಿಷ್ಟಾಚಾರ ಪ್ರಶ್ನಿಸಿ ಬಿಜೆಪಿ ಸದಸ್ಯನ ಅಮಾನತಿಗೆ ಆಗ್ರಹ. ಧಾರವಾಡ, ಕಿತ್ತೂರು, ದೇಸೂರು, ಬೆಳಗಾವಿ ರೈಲು ಸೇವೆ ಶೀಘ್ರ ಆರಂಭ. 1200 ವಿದೇಶಿಯರ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣ. ಬೆಳಗಾವಿ ನೇರ ರೈಲು ಮಾರ್ಗದಲ್ಲಿ ಪ್ರಯಾಣ ಸುಲಭ ಎಂದ ಡಿಸಿಎಂ ಮೊಹಮ್ಮದ್ ರೋಷನ್. ಮುಂದಿನ ತಿಂಗಳು ಹೊಸಪೇಟೆಯಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಗೆ 3700 ಹಕ್ಕುಪತ್ರ ಸಿದ್ಧ. ವಿತರಣೆಗೆ ಸಿಎಂ ಆಗಮನ. ಮಾಧ್ಯಮಗೋಷ್ಠಿಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.